ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಸೊಪ್ಪು ಸಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಗೆ ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊಪ್ಪನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಜಾಸ್ತಿ ಮಣ್ಣಿರಲಿಲ್ಲ, ಹಾಗಾಗಿ 2ರಿಂದ 3 ಸಲ ತೊಳ್ಕೊಂಡಿದ್ದೀನಿ. ಮಣ್ಣೇನಾದರೂ ಜಾಸ್ತಿ ಇತ್ತು ಅಂದರೆ ನೀವು ಒಂದು 4-5 ಸಲ ತೊಳ್ಕೊಳ್ಳಿ. 2ರಿಂದ 3 ಮೀಡಿಯಮ್ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ 10ರಿಂದ 12 ಹಸಿಮೆಣಸು, ಒಂದು ದೊಡ್ಡ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸ್ಕೊಂಡಿದ್ದೀನಿ, ಜೀರಿಗೆ, ಕೊಬ್ಬರಿ ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ಸೊಪ್ಪನ್ನ ನೀಟಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಒಂದು ಹಿಡಿಯಾಗಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೆ. ಅದಕ್ಕೇ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೇ ಹೆಚ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಸೊಪ್ಪು ಸಾರು ತುಂಬ ಹೆಲ್ದಿ ಹಾಗೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ನಾವು. ಇವಾಗ ಇದಕ್ಕೆ ಹೆಚ್ಕೊಂಡಿರೋ ಟೊಮೆಟೊ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ, ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಳ್ಳೋದೇನು ಬೇಡ, ಅದನ್ನ ರುಬ್ಕೊಬೇಕಾಗುತ್ತೆ. ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಬೇಕಾದರೆ ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸೌಟಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ನೀವು. ಈ ಸಾರಿಗೆ ಬೇಕಾದರೆ ನೀವು ಬೇರೆ ಬೇರೆ ಸೊಪ್ಪುಗಳ್ನ ಕೂಡ ಹಾಕ್ಕೊಬೋದು. ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಅರ್ಬೆ ಸೊಪ್ಪು ಎಲ್ಲನೂ ಹಾಕ್ಕೊಬೋದು. ಇವಾಗ ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾನು. 2ರಿಂದ 3 ವಿಷಲ್ ಸಾಕು, ಚೆನ್ನಾಗಿ ಬೇಯುತ್ತೆ ಎಲ್ಲನೂ. ಇವಾಗ ನಾನು ಈರುಳ್ಳಿ ಹಾಗೆ ಕಾಯಿ ತುರಿನ ರುಬ್ಕೊಂಡಿದ್ದೀನಿ. ಚೆನ್ನಾಗೆ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಇದನ್ನ ಇವಾಗ ನಾನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡಾದ್ಮೇಲೆ ಚಮಚದಲ್ಲಿ ಈ ಥರ ಮಾಡ್ತೀನಿ. ಎಕ್ಸ್ಟ್ರಾ ನೀರೇನಾದ್ರು ಇದ್ದರೆ ಕೆಳಗಡೆ ಪಾತ್ರೆಗೆ ಬೀಳುತ್ತೆ. ಇವಾಗ ನಾವು ಇದನ್ನ ಮಸ್ಕೊಬೇಕು. ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋರು ರುಬ್ಕೊಬೋದು. ನಾನು ಮಿಕ್ಸಿಗೇನು ಹಾಕಿ ರುಬ್ಬಲ್ಲ, ಅದಕ್ಕೆ ನಾನು ಮಸ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಸಿಯೋಕೋಲಿಂದ ಮಸ್ಕೊಬೇಕು. ಬೇಳೆ, ಸೊಪ್ಪು, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಸಾರು ಮುದ್ದೆಗೆ, ಅನ್ನಕ್ಕೆ, ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ದೋಸೆ ಮಾಡಬೇಕಂದ್ರೆ ಈ ಥರ ಮಾಡಿಟ್ರೆ ಆಲೂಗಡ್ಡೆ ಪಲ್ಯ ಚಟ್ನಿಗಿಂತ ಈ ಸಾಂಬಾರು ಜೊತೆಗಾದರೆ ಚೆನ್ನಾಗಿ ತಿಂತಾರೆ ನಮ್ಮ ಮನೇಲೆಲ್ಲರೂ. ಇವಾಗೆಲ್ಲ ಮಸ್ಕೊಂಡಿದ್ದೀನಿ. ಇದು ನೀರು ಸೋಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನಿವಾಗ. ಇದಕ್ಕೆ ರುಬ್ಕೊಂಡಿಟ್ಟಿರೋ ಈರುಳ್ಳಿ ಹಾಗೆ ಕಾಯಿ ಕೊಬ್ಬರಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಾರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಂದು 10ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಈ ಥರ ನೊರೆ ಥರ ಬರಬೇಕು ಕುದಿಬೇಕಾದ್ರೆ. ಇವಾಗ ಸಾರು ಚೆನ್ನಾಗೇ ಕುದಿ ಬಂದಿದೆ. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಅನ್ನಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡ್ತಾ ಇದ್ರೇ ಬಾಯಲ್ಲೆಲ್ಲ ನೀರು ಬರುತ್ತೆ. ತುಂಬ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು. ವಿಡಿಯೋಗೆ ಲೈಕ್ ಮಾಡಿ, ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ನೋಡಿ.